ಹಾಯ್, ನಾನು ನಿಮ್ಮ ರೂಪಾ ವೆಂಕಟೇಶ್. ಈ ದಿನದ ರೆಸಿಪಿ ಬಾದುಷಾ. ಈ ಹೊಸ ವರ್ಷದಕ್ಕಾಗಿ ನಾನು ಸ್ವೀಟ್ ಬಾದುಷನ್ನು ಮಾಡಿದ್ದೇನೆ. ಇದಕ್ಕೆ ನಾನು ಮಾಡುವ ರೆಸಿಪಿ ನೋಡಿ. ಫಸ್ಟು ಮೈದಾ ಹಿಟ್ಟು 2 ಕಪ್ಪನ್ನು ತಗೋಬೇಕು. ಬೇಕಿಂಗ್ ಪೌಡರ್ 1/2 ಸ್ಪೂನು, ಬೇಕಿಂಗ್ ಸೋಡಾ ಸ್ವಲ್ಪ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು 3 ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೆ. ಇದು ಕಾಸಿ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಲೋಲಿ ಮಾಡ್ತಾ ಇರಬೇಕು. ನಂತರ ಇದು ನೋಡಿ, ಈ ಥರ ಚೆನ್ನಾಗಿ ಹಾಕ್ಬೇಕು. ನೋಡಿ, ಈ ಥರ ಸ್ವಲ್ಪ 2 ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಗಬಾರ್ದು, 2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ಚಪಾತಿ ಹಿಟ್ಟು ಥರ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್, ಜಾಸ್ತಿ ಹಾಕಬಾರ್ದು, ಭಾಳ ಸ್ಮೂತಾಗಿ ಇರಬಾರ್ದು. ನೋಡಿ, ಈ ಥರ ಹದ ಬರಬೇಕು. ಜಾಸ್ತಿ ನಾವು ಹೋಗಬಾರ್ದು. ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತಿದ್ದೀನಿ. ನೆಕ್ಸ್ಟ್ ನಾನು 2 ಕಪ್ಪಷ್ಟು ತೊಗೊಂಡಿದ್ರೆ ನಾನು ಮೈದಾ ಹಿಟ್ಟು, ಇದಕ್ಕೆ ನಾನು 1.5 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ನೀರು ತೊಗೋಬೇಕು. ಆದರೆ ನಾನು 1/2 ಸ್ಪೂನಷ್ಟು ನಾನು ತೋರಿಸಿದ್ದೀನಿ. ನೋಡಿ, ಈ ಥರ 1 ಎಳೆ ಪಾಕಷ್ಟು ಬರಬೇಕು ಫ್ರೆಂಡ್ಸ್. ಇದು ನೋಡಿ, ಅದು ಪಾನಕ ಆಗಿದೆ. ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ನಾದಿ, ಜಾಸ್ತಿ ನಾದಬಾರ್ದು, ಸ್ವಲ್ಪವಾಗಿ ನಾದಿ ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ನಮಗೆ ಯಾವ ಸೈಜ್ ಬೇಕು ಫ್ರೆಂಡ್ಸ್, ಆ ಸೈಜ್ ಅಷ್ಟು ನಾವು ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಬಹಳಷ್ಟು ಚೆನ್ನಾಗಿದೆ, ಸ್ಮೂತಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಬಹಳಷ್ಟು ಚೆನ್ನಾಗಿಯೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಕೂಡ ಮಾಡ್ಬೋದು. ನೋಡಿ, ಜಾಸ್ತಿ ನಾವು ಪ್ರೆಸ್ಸಿಂಗ್ ಮಾಡಬಾರ್ದು, ಮೆತ್ತಗಾಗಿ ಈ ಥರ ಮಧ್ಯದಲ್ಲಿ ಒಂಥರ ಚುಕ್ಕೆ ಅಷ್ಟು ಇಡಬೇಕು. ನೋಡಿ, ಈ ಥರ ಮಧ್ಯದಲ್ಲಿ ಇಷ್ಟೇ ಇದು ಮಾಡ್ಕೋಬೇಕು. ಎಲ್ಲವನ್ನು ಈ ಥರ ಉಂಡೆಯಾಗಿ ಒಂದೇ ಲೆವೆಲಾಗಿ ನಾವು ಮಾಡ್ಕೋಬೋದು. ಎಲ್ಲವನ್ನು ಆಗ್ಬಿಟ್ಟಿದೆ. ನೋಡಿ, 1 ಎಳೆ ಪಾಕ ಬಂದಿದೆ. ಈಗ ನಾನು ನೋಡಿ, ಒಂದೇ ಎಳೆ ಬರಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡಿ ಲಿಂಬೆಹಣ್ಣು ರಸವನ್ನು ಹಾಕಬೇಕು. ಇದು ಸಕ್ಕರೆ ಆಗಿ ಬರೋದಿಲ್ಲ ಫ್ರೆಂಡ್ಸ್, ಲಿಂಬೆಹಣ್ಣು ಹಾಕಿದರೆ. ಅದಕ್ಕಾಗಿ ನಾವು ಸ್ವಲ್ಪ ಹಾಕಬೇಕಾಗುತ್ತೆ. ನಾನು ಯಾಲಕ್ಕಿಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಕಾದಿದೆ ಎಣ್ಣೆ, ಅದರಲ್ಲಿ ನಾವು ಫ್ರೈಯನ್ನು ಮಾಡ್ಕೋಬೇಕು. ಒಂದೊಂದೇಯಾಗಿ ಇಡಬೇಕು. ಮತ್ತು ಫ್ರೈ ಮಾಡ್ಕೊತ ಇರಬೇಕು. ಜಾಸ್ತಿ ಇದು ಮಾಡಬಾರ್ದು ಫ್ರೆಂಡ್ಸ್, 1-2-3 ಸಲ ಮಾಡ್ಕೋಬೇಕು. ಈ ಥರ ಚೇಂಜನ್ನು ಮಾಡಬೇಕು. ನೋಡಿ, ಒಂದೇ ಥರ ಆಗಿದೆ. ಹೊಸ ವರ್ಷದಕ್ಕಾಗಿ ನಾನು ಸ್ಪೆಷಲಾಗಿ ಮಾಡಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ನೀವು ಮಾಡಿರಿ, ಎಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಇದು. ನಾನು ಸಿಂಪಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಸಿಂಪಲ್ ಆದ್ರೂ ಭಾಳಷ್ಟು ರುಚಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ. ನೋಡಿ, ಈಗ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ನಾವು ತಗೊಂಡು ಎಲ್ಲ ತೆಗೆದೀನಿ. ಈಗ ನಾನು ಪಾನಕದಲ್ಲಿ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ದೀನಿ ನೋಡಿ.
ಮೇಲೆ ಕೆಳಗೆ ಒಂದು 10 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಇದರಲ್ಲೇ ಈಗ ಒಂದು 10 ನಿಮಿಷ ಆದಮೇಲೆ ನಾವು ತೆಗ್ದಿದ್ದೀವಿ. ನೋಡಿ ಹೇಗಾಗಿದೆ ಅಂತ. ನೋಡೋಕ್ಕೂ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತಿನ್ನೋದ್ರಲ್ಲಿ ಭಾಳ ಸ್ಮೂತಾಗಿರುತ್ತೆ ಮತ್ತು ಟೇಸ್ಟಾಗಿ ಇದೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.